ನಮಸ್ಕಾರ. ಕುವೆಂಪು ಜಯಂತಿಯ ಸನ್ನೆ ಭಾಷೆಯ ಭಾಷಣ. ವಿಶ್ವ ಮಾನವ ದಿನಾಚರಣೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಘವೇಂದರ್ ಮಾಣೆ. ಇಂದು 29 ಡಿಸೆಂಬರ್. ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಆಗಿದೆ. ಇವರು ಕನ್ನಡ ಅಗ್ರ ಗಣ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತನೆರಾಗಿದ್ದರು. ಇವರು ಶಿವಮೊಗ್ಗ ಜಿಲ್ಲೆಯ ಕೊಪ್ಪಳಿಯ ಊರಿನಲ್ಲಿ ಜನಿಸಿದರು. 29 ಡಿಸೆಂಬರ್ 1904 ವೆಂಕಟಪ್ಪ, ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದರು ಕುವೆಂಪು ಅವರು 20ನೇ ಶತಮಾನದ ಪ್ರಸಿದ್ಧ ನವೋದಯ ಸಾಹಿತಿ. ಇವರು ಪದ್ಮಭೂಷಣ ಹಾಗೂ ರಾಷ್ಟ್ರ ಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹಾಗೂ ಕರ್ನಾಟಕದ ರತ್ನ ಪ್ರಶಸ್ತಿ. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. 2015 ಡಿಸೆಂಬರ್ ಕುವೆಂಪು ಅವರ ಜನ್ಮದಿನದ ವಿಶ್ವ ಮಾನವ ದಿನ ಆಚರಿಸಲು ಸರ್ಕಾರ ಆದೇಶಿಸಿತು. ನಮ್ಮ ನಾಡಗೀತೆ ಬರೆದ ಕುವೆಂಪು ಅವರು 11 ನವೆಂಬರ್ 1994 ಮೈಸೂರಿನಲ್ಲಿ ನಿಧನರಾದರು. ಇವರು ಯುವ ಕವಿಗಳ ಆದರ್ಶ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕನ್ನಡಾಂಬೆ. ನಮಸ್ಕಾರ.